ಸೊ ನಮಸ್ಕಾರ ಎಲ್ರಿಗೂ. ನಾನು ಲಾಸ್ಟ್ ಟೈಮ್ ಹೇಳಿದಂಗೆ ಇದೆಲ್ಲ ಅಮ್ಮ ಹುಷಾರು ತಪ್ಪದಾಗಿನ ವೀಡಿಯೋಗಳು. ಆಗ ಡೈಲಿ ಅಡುಗೆ ಮಾಡ್ತಿದ್ದೆ ಅಲ್ವಾ, ಆಗ ವೀಡಿಯೋ ಮಾಡ್ಕೊಂಡದ್ದು. ಹಾಗೆ ಎಡಿಟ್ ಮಾಡಿ ಆಗಿರಲಿಲ್ಲ, ಈಗೆಲ್ಲ ಮಾಡಿ ಹಾಕ್ತಾಯಿದ್ದೇನೆ. ಬೆಳಿಗ್ಗೆ 10:45 ಅಮ್ಮ ಇನ್ನೂ ಕೂಡ ಮಲಗಿ ಇದ್ದಾರೆ ನೋಡಿ. ಪಕ್ಕಕ್ಕೆ ಅವರಿಗೆ ಬೇಕಾದ ನೀರು ಅದು ಇದು ಎಲ್ಲ ಇಟ್ಟಿದ್ದೇನೆ. ಹಾಗೆ ಮೊಬೈಲ್ ಕೂಡ ಕೊಟ್ಟಿದ್ದೆ, ಬೋರ್ ಆದರೆ ಸ್ವಲ್ಪ ನೋಡಲಿ ಅಂತ ಕೂತ್ಕೊಂಡು. ಹಾಗೆ ಬೆಳಗ್ಗೆ ತಿಂಡಿದೆಲ್ಲ ಕೆಲಸ ಮುಗಿದು ಅಡುಗೆ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಈಗ ನಾನು ಏನು ಪದಾರ್ಥ ಮಾಡ್ತೀನಿ ಮಧ್ಯಾಹ್ನ ಅಂತ ತೋರಿಸ್ತೇನೆ. ಮಾವಿನ ಹಣ್ಣೇನಿದೆ ಸ್ವಲ್ಪ ಹಣ್ಣಾಗಿತ್ತು, ಅಂದರೆ ಮಾವಿನಕಾಯಿ ಹಣ್ಣಾಗಿತ್ತು, ಸ್ವಲ್ಪ ತುಂಬ ಹಣ್ಣಾಗಿರಲಿಲ್ಲ. ಹಾಗೆ ಅದರದ್ದು ಸಾಸಿವೆ ಮತ್ತು ಟೊಮೆಟೊ ಸಾರನ್ನು ಮಾಡೋಣ ಅಂತ, ಟೊಮೆಟೊ ಸಾರನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಹಾಗೆ ಇಲ್ಲೆಲ್ಲ ಹಾಲನ್ನು ಕಾಸಿ ಇಟ್ಟಿದ್ದೆ, ಕಷಾಯಕ್ಕೆ ಇಟ್ಟಿದ್ದೇನೆ. ಹಾಗೆಲ್ಲ ಕೆಲಸ ಮುಗಿದಿದೆ. ಈಗ ಏನೆಲ್ಲ ಹಾಕ್ತೇನೆ ಅಡುಗೆಗೆ, ಹೀಗೆ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ ನಿಮಗೆ. ಫಸ್ಟ್ ಸಾಸಿವೆ ಮಾಡುವ. ಅದಕ್ಕೆ ಕರಿಬೇವಿನ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೇನೆ, ಕಾಯಿ ಹೋಳನ್ನು ಮಾಡಿಟ್ಕೊಂಡಿದ್ದೇನೆ. ಈ ಮಾವಿನ ಹಣ್ಣೇನಿದೆ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಮಿಕ್ಸಿಗೆ ಹಾಕೋ ಮುಂಚೆ ನಂದು ಗೊತ್ತಲ್ವ ನಿಮಗೆ, ಮಿಕ್ಸಿಯನ್ನು ಸ್ವಲ್ಪ ನೀರು ಹಾಕಿ ಒಂದು 2-3 ಸಲ ಗಿರುಗುಡಿಸ್ಬಿಡ್ತೇನೆ. ಒಳಗೆ ಏನಾದ್ರು ಬ್ಲೇಡ್ ಹತ್ರ ಹಿಡ್ಕೊಂಡಿದ್ರೆ, ಏನಾದರೂ ಸೋಪ್ ವಾಟರು ಏನಾದ್ರು ಇರುತ್ತಲ್ಲ ಒಳಗೆ, ಒಂದೊಮ್ಮೆ ಕ್ಲೀನ್ ಆಗದಿದ್ದರೆ ಹೀಗೆ ಗಿರುಗುಡಿಸುವಾಗ ಎಲ್ಲ ಕೂಡ ಕ್ಲೀನಾಗಿ ಕಿತ್ಕೊಂಡು ಹೋಗಿರುತ್ತೆ, ಕ್ಲೀನಾಗಿರುತ್ತೆ ಮಿಕ್ಸಿ ಜಾರ್. ಹಾಗಾಗಿ ನೀವು ಕೂಡ ಹಾಗೆ ಮಾಡಿ ಆಯಿತಾ. ನೆನಪಲ್ಲ ಒಂದು 2-3 ಸಲ ಗಿರ್ ಅಂತ ತಿರುಗಿಸೇ ಬಿಡಿ ನೀರು ಹಾಕಿ. ಹಾಗೆ ಅನ್ನ ಕೂಡ ಬೇಯ್ತಾ ಇದೆ, ಮೇಲೆ ನೊರೆ ಬಂದಿತ್ತಲ್ಲ ಅದೆಲ್ಲ ಸ್ವಲ್ಪ ತೆಗೆದು ಹಾಕಿದೆ. ಹಾಗೆ ಮಿಕ್ಸಿ ಗಿರ್ ಅನಿಸಿ ಮಿಕ್ಸಿ ಜಾರ್ ಕ್ಲೀನಾಗಿ ಹೋಯಿತು. ಈಗ ಸಾಸಿವೆ ಮಾಡೋಣ. ಕಾಯಿ ಹೋಳು ಮತ್ತು ಮಾವಿನ ಹಣ್ಣನ್ನು ಏನು ತೆಗೆದಿಟ್ಕೊಂಡಿದ್ದೇನೆ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಬಿಡಬೇಕು. ಆಯಿತಾ, ರುಬ್ಬಿ ಆಯಿತಾ. ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಸೌಟಿಗೆ ಎಣ್ಣೆ, ಒಣಮೆಣಸು, ನೀವು ಹಸಿಮೆಣಸು ಕೂಡ ಹಾಕ್ಬೋದು. ನಾವು ಒಣಮೆಣಸು ಮತ್ತು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದು. ಎಲ್ಲರೂ ಸಾಸಿವೆ ಮಾತ್ರ ಹಾಕ್ತಾರೆ, ನಾನು ಮತ್ತು ನನ್ನ ಅಮ್ಮ ಎಲ್ಲ ಸ್ವಲ್ಪ ಜೀರಿಗೆ ಕೂಡ ಹಾಕ್ತೇವೆ, ಚೆನ್ನಾಗಿರುತ್ತೆ ಪರಿಮಳ. ಮತ್ತು ಕರಿಬೇವಿನ ಎಸಳುಗಳನ್ನು ಕೂಡ ಹಾಕಿ ಚಟಾಪಟ ಅಂತ ಕರಿಬೇವಿನ ಎಸಳು ಸಿಡಿಯುವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಸಾಸಿವೆ ರುಬ್ಬಿ ಇಟ್ಟಿದ್ದೇವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಆಯಿತು. ನೋಡಿ ಆಯ್ತಲ್ವಾ, ಮಾವಿನ ಹಣ್ಣಿನ ಸಾಸಿವೆ ಸಖತ್ತಾಗಿ ರೆಡಿ ಆಯಿತು. ಸ್ವಲ್ಪ ಉಪ್ಪು ಕೂಡ ಹಾಕಬೇಕಲ್ವ, ರುಚಿಗೆ ತಕ್ಕಷ್ಟು. ಉಪ್ಪಿಲ್ಲದಿದ್ದರೆ ಆಯಿತು, ಏನು ಎಷ್ಟು ಚೆಂದ ಅಡುಗೆ ಮಾಡಿದರೂ ಅಷ್ಟೇ, ರುಚಿಗೆ ಉಪ್ಪು ಬೇಕೇ ಬೇಕು. ಸ್ವಲ್ಪ ಮಟ್ಟಿಗೆ ಬೆಲ್ಲ ಹಾಕಬೇಕು. ಮಾವಿನ ಹಣ್ಣಿನ ಸಾಸಿವೆ ಹಾಗೇನೆ, ಯಾಕಂದರೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇರಲ್ಲ, ಎಲ್ಲನೂ ಕೂಡ ಸ್ವಲ್ಪ ಹುಳಿ ಇದ್ದರೂ ಕೂಡ ಚೆನ್ನಾಗಿರಲ್ಲ ಸಾಸಿವೆ. ಈಗ ನಮ್ಮ ಮಾವಿನ ಹಣ್ಣಿನ ಸಾಸಿವೆ ಸಖತ್ತಾಗಿ ರೆಡಿ ಆಯಿತು. ಹಾಗೆಯೇ ಮಾವಿನಕಾಯಿ ಅಥವಾ ಮಾವಿನ ಹಣ್ಣಿನ ಸಾಸಿವೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಆ ಮಾವಿನ ಹಣ್ಣಿನ ಸಾಸಿವೆ ಏನಿದೆ ಅದನ್ನು ಈ ಹಸಿಮೆಣಸು ಮತ್ತು ಕಾಯಿ ರುಬ್ಕೊಂಡು, ಈಗ ನಾನು ಮಾಡಿದೆಲ್ಲ ಪ್ರೊಸೀಜರ್ ಹಾಗೆಯೇ ಕೂಡ ಮಾಡ್ಬೋದು. ಹಸಿಮೆಣಸು ಹಾಕಿ, ನಾನು ಹಸಿಮೆಣಸು ಹಾಕಿ ಕಾಯಕ್ಕೆ ರುಬ್ಬಿಲ್ಲ, ಆದರೆ ಹಸಿಮೆಣಸು ಕಾಯಿ ಮತ್ತು ಸಾಸಿವೆ ಹಾಕಿ ರುಬ್ಬಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಕೊಡ್ತಾರೆ. ಇನ್ನು ಮಾವಿನಕಾಯಿ ಸಾಸಿವೆ ಮಾಡೋದಾದರೆ ಮಾವಿನಕಾಯಿಯನ್ನು ಕೂಡ ಕಾಯಿ, ಸಾಸಿವೆ ಮತ್ತು ಹಸಿಮೆಣಸು ಮತ್ತು ಮಾವಿನಕಾಯಿ ಹಾಕಿ ರುಬ್ಬುತ್ತಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿದೆ. ಒಂದು ಮಾವಿನ ಹಣ್ಣು ಮಾವಿನಕಾಯಿ ಸಾಸಿವೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಬೇರೆ ಬೇರೆ ಕಡೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಎಲ್ಲವೂ ಕೂಡ ತುಂಬ ಟೇಸ್ಟ್ ಆಗುತ್ತೆ. ನಾನು ಈ ರೀತಿಯಲ್ಲಿ ಮಾಡಿ ತೋರಿಸಿದ್ದೇನೆ. ಒಂದು ಪದಾರ್ಥ ಅಂತೂ ಆಯಿತು. ಇನ್ನೊಂದು ಟೊಮೆಟೊ ಸಾರು. ಟೊಮೆಟೊ ಸಾರು ಯಾರಿಗೆ ಗೊತ್ತಿಲ್ಲ, ಬಿಗಿನರ್ಸಿಗೂ ಗೊತ್ತಿರುತ್ತೆ. ಆದರೆ ಟೊಮೆಟೊ ಸಾರಲ್ಲೇ ಇಷ್ಟಿಷ್ಟು ವೆರೈಟಿ ಇರುತ್ತೆ ಗೊತ್ತಾ. ಹಾಗೆ ನಾನಿವತ್ತೊಂದು ವೆರೈಟಿ ತೋರಿಸ್ಕೊಡ್ತೇನೆ ನಿಮಗೆ. ನಾವು ಪ್ರತಿ ಸಲ ಬೇರೆ ಬೇರೆ ರೀತಿ ಟೊಮೆಟೊ ಸಾರು ಮಾಡ್ತೇವೆ. ಇವತ್ತು ನಾನು ಹೀಗೆ ಮಾಡೋಣ ಅಂತ ವಿಚಾರ ಮಾಡಿದೆ. ಹಾಗೆ ಟೊಮೆಟೊ ಕಟ್ ಮಾಡ್ತಾ ಇದ್ದೇನೆ, ಹೋಳು ಮಾಡ್ಕೋತಾ ಇದ್ದೇನೆ, ಬೀಜ ಎಲ್ಲ ತೆಗೆದು ಎಸಿತಾ ಇದ್ದೀನಿ. ಹಾಗೆ ಅದನ್ನು ತೊಗೊಂಡೋಗಿ ಪಾಟಿಗೆ ಹಾಕ್ಬಿಡ್ತೀನಿ. ಗಿಡ ಆಗಲ್ಲ ಏನಿಲ್ಲ, ಆದರೂ ಕೂಡ ಟ್ರೈ ಮಾಡ್ತಾನೆ ಇರೋದು ಆಯಿತಾ. ಟ್ರೈ ಮಾಡೋದ್ರಲ್ಲಿ ಏನಿದೆ ಮಾರೇರಿ. ಹಾಗೆ ಟೊಮೆಟೊ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಪಾತ್ರೆ ತೊಳೆದಂಗೆ ಸ್ವಲ್ಪ ನೀರಲ್ಲಿ ಹಿಂಗೆ ಆಟಾಡಿ ಖುಷಿಯಾಗಿ ಅಡುಗೆ ಮಾಡಬೇಕು. ನಾವು ಅಡುಗೆಯನ್ನು ಎಷ್ಟು ಪ್ರೀತಿಯಿಂದ ಖುಷಿಯಿಂದ ಮಾಡ್ತೇವೋ ಅದರಲ್ಲಿ ಒಂದು ಒಳ್ಳೆಯ ಎನರ್ಜಿ ತುಂಬತ್ತಂತೆ. ಅದು ಒಂದು ಸ್ಪೆಷಲ್ ಟಿಪ್ಸ್ ನೋಡ್ಕೊಳ್ಳಿ. ದುಃಖ ಮಾಡ್ಕೊಂಡು ಬೇಸರ ಮಾಡ್ಕೊಂಡು ಅಡುಗೆ ಮಾಡಿ ಹಾಕಬೇಡಿ.
ತಿಂದವರ ಹೊಟ್ಟೆನೂ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ ಪೂರ್ವಜರು, ನಮ್ಮ ಅಜ್ಜಿ ತಾತಂದಿರು ಇದೇ ವಿಷಯ ಹೇಳ್ತಿದ್ರು. ಹಾಗಾಗಿ ನಾನು ಖುಷಿಯಾಗಿ ನಿಮ್ಮೊಟ್ಟಿಗೆ ಮಾತಾಡಿಕೊಂಡು ಖುಷಿಯಾಗಿ ಅಡುಗೆ ಮಾಡ್ತಾ ಇದ್ದೇನೆ. ಈಗ ನೀವು ಕೂಡ ನನ್ನ ಹಾಗೆ ಮಾಡಿ ಆಯಿತಾ. ಹಾಗೆ ಹೋಳೆಲ್ಲ ಹೆಚ್ಚಾಯಿತು ನೋಡಿ. ಹೋಳು ಕೂಡ ಹೆಚ್ಚಾಗಿ ತೋರಿಸ್ತಾಳಲ್ಲ ಅಂತ ಅನ್ಕೋಬೋದು. ಕೆಲವರು ಬೇರೆಯವ್ರ ಹತ್ರ ಹೋಳು ಹೆಚ್ಚಿಸ್ಕೊಂಡು ಆಮೇಲೆ ಇವಳೇನೋ ಮಾಡಿ ತೋರಿಸ್ತಾಳೆ ಅನ್ನೋರು ಇರ್ತಾರೆ. ತುಂಬ ಕೆಟಗರಿ ಜನ ಇರ್ತಾರಲ್ವ, ಅವರನ್ನೆಲ್ಲ ಮೆಚ್ಚಿಸೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ಏನೋ ಒಂದು ಹೇಳಿದೆ ಅಷ್ಟೇ. ಕೇರ್ ಮಾಡೋದು ಬಿಡೋದು ನಮ್ಮಿಷ್ಟ. ಆದರೂ ಒಂದು ಹೆಚ್ಚಿಗೆ ತೋರಿಸೇ ಬಿಡೋಣ, ಹೋಗಲಿ ಹೆಚ್ಚಕ್ಕೂ ಬರಲ್ಲ ಅಂತ ಹೇಳೋರು ಇರ್ತಾರಲ್ವ ಅವರಿಗೆ. ಏನಂತೀರಾ? ಸರಿ, ಈಗ ಹೆಚ್ಚಿ ಆಯಿತು. ಆಮೇಲೆ ಈಗೇನು ಮಾಡ್ತೀನಿ ಗೊತ್ತಾ, ಬಾಣಲೆ ತೊಗೊಂಡೆ ಚೆನ್ನಾಗಿ ಡ್ರೈ ಮಾಡಿ ಒರೆಸಿದೆ. ಅದಕ್ಕೆ ಎಣ್ಣೆ ಹಾಕಿಬಿಟ್ಟು, ಏನಿಲ್ಲ ರೀ, ಸಿಂಪಲ್ ಉದ್ದಿನಬೇಳೆ, ಸಾಸಿವೆ ಕಾಳು, ಮೆಣಸು, ಇಂಗು, ಘಮ ಅಂತ ಪರಿಮಳಕ್ಕೆ ಹಿಂಗಂತೂ ಹಾಕ್ತಾನೆ ಇರಿ, ಅಡುಗೆಗೆ ಜೀರ್ಣಕ್ಕೂ ಒಳ್ಳೆಯದು. ಸೊ ತೋರಿಸ್ಬಿಡ್ತೇನೆ, ನೀವೇ ನೋಡ್ಕೊಳ್ಳಿ. ನೋಡಿ, ಟೊಮೆಟೊ ಹಿಂಗೆ ಹೆಚ್ಚಿಟ್ಕೊಂಡಿದ್ದೇನೆ, ಮಸಾಲೆ ಡಬ್ಬ ರೆಡಿ ಇಟ್ಕೊಂಡಿದ್ದೇನೆ, ಸ್ಪೂನೆಲ್ಲ ರೆಡಿ ಇದೆ, ಕರಿಬೇವಿನ ಹೆಸರು ರೆಡಿ ಇದೆ, ಇಂಗು ರೆಡಿ ಇದೆ. ಬಾಣಲೆಗೆ ಎಣ್ಣೆ ಹಾಕಬೇಕಷ್ಟೇ, ಹಾಕಿದ್ರಾಯ್ತು. 1 by 1 ಇಂಗ್ರೀಡಿಯೆಂಟ್ ಹಾಕ್ತಾ ಹೋದ್ರಾಯ್ತು. ಓಕೆನಾ? ನೋಡಿ, ಎಣ್ಣೆನೂ ಬಂದುಬಿಡ್ತು. ತೆಂಗಿನೆಣ್ಣೆ ಯೂಸ್ ಮಾಡೋದು ನಾವು ಯಾವಾಗಲೂ. ನೀವೇನು ಯೂಸ್ ಮಾಡ್ತಿರೋ ಗೊತ್ತಿಲ್ಲ, ನಾವು ಮೊದಲಿಂದ ಹಾಗೆ. ಈಗ ಉದ್ದಿನಬೇಳೆ, ಸಾಸಿವೆ ಕಾಳು, ಮೆಣಸು, ಇಂಗು ಎಲ್ಲನೂ ಬರ್ತಾನೆ ಇರುತ್ತೆ ನೋಡಿ. ಮೆಂತೆ ಎಲ್ಲ ಹಾಕಲ್ಲ ನಾವು, ಬಾಕಿ ಎಲ್ಲ ಹಾಕ್ತೇವೆ, ಕೊತ್ತಂಬರಿ ಹಾಕಲ್ಲ. ಜೀರಿಗೆ ಕೂಡ ಬೇಕಾದ್ರೆ ಹಾಕ್ಬೋದು, ಜೀರಿಗೆ ಕೂಡ ಹಾಕ್ತೇವೆ ನಾವು. ಬಿಳಿ ಎಳ್ಳು ಕೂಡ ಹಾಕ್ತೇವೆ, ಹಾಕ್ಲೂಬಹುದು ಬಿಡಲೂಬಹುದು. ಏನಿಲ್ಲ ರೀ, ಮಸಾಲೆ ಪದಾರ್ಥಗಳು ಒಂದೆರಡು ಮಿಸ್ ಮಾಡಿದ್ರಾಯ್ತು, ಇಲ್ಲಾಂದ್ರೆ ಒಂದೆರಡು ಆ್ಯಡ್ ಮಾಡಿದ್ರಾಯ್ತು. ಅಡುಗೆ ಇಷ್ಟೇ, ಮತ್ತೇನಿಲ್ಲ ಆಯಿತಾ. ಕರಿಬೇವಿನ ಹೆಸಳೆಲ್ಲ ಹಾಕಿದೆ, ಅರಿಶಿನ ಹಾಕಿದೆ, ಮೆಣಸಿನ ಹುಡಿ ಬೇಕಾದ್ರೆ ಹಾಕ್ಬೋದು. ಟೊಮೆಟೊ ಹಾಕ್ತಾಯಿದ್ದೇನೆ. ಎಲ್ಲನೂ ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಡ್ಬೇಕು. ಘಮ ಅಂತ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಇಂಗು ಕೂಡ ಹಾಕಿರ್ತೇವಲ್ವ, ಹಾಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿತವಾಗಿ ಹುರ್ಕೊಂಡ್ರೆ ಉಂಟಲ್ವಾ, ಅದು ಪರಿಮಳನೇ ಅಲ್ವಾ. ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟೆ ಈಗಲೇ, ಯಾಕಂದರೆ ಟೊಮೆಟೊ ಹೋಳೆಲ್ಲ ಹೀರ್ಕೋಬೇಕಲ್ವ ಚೆನ್ನಾಗಿ. ಹಾಗಾಗಿ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ ಕೂಡಲೇ. ಹಾಗೆಲ್ಲ ಸ್ವಲ್ಪ ಐಡಿಯಾ ನಾವು ಅಡುಗೆ ಮಾಡುವಾಗ ಅಮ್ಮಂದಿರು ಹೇಗೆ ಕೊಡ್ತಾರೆ, ನಾವು ಕಲಿಬೇಕು. ಈಗ ನೋಡಿ, ಹುಣಸೆಹಣ್ಣು ತೆಗೆದಿಟ್ಕೊಂಡಿದ್ದೇನೆ. ಈಗ ಲಿಂಬು ಉಪಯೋಗ ಇಲ್ಲ ನಮ್ಮದು, ಲಿಂಬೆ ರಸ ಬದಲು ಹುಣಸೆ ಹಣ್ಣಿನ ರಸವನ್ನು ಹಾಕುವಂಥದ್ದು. ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿರ್ತೇನೆ. ಆಮೇಲೆ ಈಗಲೂ ಕೂಡ ಒಂದು ಸ್ಪೆಷಲ್ ಟಿಪ್ಸ್ ಇದೆ ಆಯಿತಾ, ನೋಡ್ತಾನೆ ಇರಿ ನೀವು. ಸ್ಕಿಪ್ ಮಾಡ್ಕೋತಾ ಹೋಗಬೇಡಿ, ಫಾರ್ವರ್ಡ್ ಮಾಡ್ತಾ ಮಧ್ಯೆ ಸ್ಪೆಷಲ್ ಟಿಪ್ಸ್, ನಿಮಗೆ ಗೊತ್ತೇ ಇರೋದ ಟಿಪ್ಸ್ ಎಲ್ಲ ನಾನು ಹೇಳ್ಕೊಡ್ತೇನೆ ನಿಮಗೆ ಆಯಿತಾ. ಹಾಗೆ ಯಾವಾಗಲೂ ಕೂಡ ಏನು ಗೊತ್ತಾ, ನಾವೆಲ್ಲ ಏನೇ ಅಡುಗೆ ಏನೇ ಒಂದು ವಿಡಿಯೋ ತೋರಿಸುವಾಗ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗ್ಬಿಡ್ಬೇಕು. ನಾವು ಗಂಟೆ ಹೇಳಲ್ಲಲ್ವ. ಓಕೆ, ಬೇಗ ಹೇಳ್ಬಿಡ್ತೇವೆ, ಬೇಗ ಸ್ಕಿಪ್ ಮಾಡ್ದಂಗೆ ನೋಡ್ಬಿಡಿ. ಈಗ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ಹುಣಸೆಹಣ್ಣು ತೆಗೆದಿಟ್ಟೆ. ಹಾಗೇನೆ ಕೆಲವರು ಹಾಗೆ ಬಗ್ಗಿಸಿ ನೀರನ್ನು ಹಾಕ್ಬಿಡ್ತಾರೆ ಅಡುಗೆಗೆ, ಗೊತ್ತಾಯ್ತಾ. ಹಾಗೆಯೇ ತುಂಬ ಜನರು ನೋಡಿದ್ದೇನೆ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟೇ ಒಂದು ಶುದ್ಧ ಮಾಡಿದ ಅಂದರೆ ಕಸ ಕಡ್ಡಿ ತೆಗೆದ ಹುಣಸೆ ಹಣ್ಣನ್ನು ಅಂಗಡಿಯಿಂದ ತಂದರೂ ಕೂಡ ಅದರಲ್ಲಿ ಕಸ ಕಡ್ಡಿ ಇರುತ್ತೆ ಮಾರಾಯರೇ, ತೋರಿಸ್ತೇನೆ. ಹಾಗಾಗಿ ಒಂದು ಸೋಸ್ಕೊಬಿಟ್ಟು ನೀವು ನೋಡಿ, ಎಷ್ಟಕ್ಕೊಂದಿದೆ ಅಲ್ವಾ. ಅಂಗಡಿಯಿಂದ ಚೆಂದ ಮುದ್ದೆ ಮಾಡಿ ಪ್ಯಾಕ್ ಮಾಡಿದ ಹುಣಸೆ ಹಣ್ಣಾಗಿತ್ತದು, ಅದರಲ್ಲಿ ಅಷ್ಟು ಕಸ ಕಡ್ಡಿ ಇತ್ತು. ಹಾಗೆಯೇ ರಸ ಹಾಕ್ತಾ ಇದ್ದಂಗೆ ಅದರಲ್ಲೂ ಈ ಕಸ ಇದೆಲ್ಲ ಹೋಗ್ಬಿಟ್ರೆ ಹೊಟ್ಟೆಗೆ ಚೆನ್ನಾಗಿರುತ್ತಾ ಹೇಳಿ. ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಚಂದದಲ್ಲಿ ಹೈಜೆನಿಕ್ಕಾಗಿ ಅಡುಗೆ ಮಾಡ್ಕೊಂಡು ತಿಂದಿದ್ದೀನಿ ಅಂದರೆ ಇದೆಲ್ಲ ಕಸ ಹೊಟ್ಟೆಗೆ ಹಾಕಿ ನಮಗೆ ಪುನಃ ಹುಷಾರು ತಪ್ತೀವ. ಅದಕ್ಕೋಸ್ಕರ ಹಿಂಗೆಲ್ಲ ಸೋಸ್ಬಿಟ್ಟು ಹಾಕಬೇಕು. ಈಗ ರಸಮ್ ಪೌಡ್ರ್ ಹಾಕ್ಬೋದು ಅಥವಾ ಮೆಣಸಿನ ಹುಡಿ ಹಾಕ್ಬೋದು. ನಾವು ರಸಮ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ಹಾಕಿದೆ, ಸ್ವಲ್ಪ ನೀರು ಹಾಕಿದೆ, ಆಯ್ತಲ್ವ. ಸಖತ್ತಾಗಿ ಪರಿಮಳನೂ ಬಂತು. ನೀರೆಲ್ಲ ಹಾಕಿ ಚೆನ್ನಾಗಿ ಕುದಿಸಿಬಿಟ್ರೆ ಘಮ ಅಂತ ರಸಮ್ ರೆಡಿಯಾಗಿ ಹೋಯಿತು. ಟೊಮೆಟೊ ಸಾರು, ಟೊಮೆಟೊ ರಸಮ್ ಏನು ಬೇಕಾದ್ರೂ ಕರ್ಕೊಳ್ಳಿ ನೀವು. ಸ್ವಲ್ಪ ಮಟ್ಟಿಗೆ ಬೆಲ್ಲ ಕೂಡ ಹಾಕಿದೆ. ನಾವು ಬೆಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಆಯಿತಾ. ಜೋನಿ ಬೆಲ್ಲ, ಅದು ಚೆನ್ನಾಗಿರುತ್ತೆ. ಮತ್ತು ಯಾರು ಯೂಸ್ ಮಾಡಲ್ಲ ಬಿಟ್ಬಿಡಿ, ಇದು ಆಪ್ಷನಲ್. ಈ ಟೊಮೆಟೊ ಸಾರು ಈ ರೀತಿ ಅಲ್ವಾ, ಹೀಗೆ ಹುರ್ಕೊಂಡು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಟೊಮೆಟೊವನ್ನು ಹುರ್ಕೊಂಡು ಮಿಕ್ಸಿ ಹಾಕಿ ರುಬ್ಬಿ ಅದರ ಪಲ್ಪ್ ಬರುತ್ತಲ್ಲ, ಅದಕ್ಕೆ ಉಪ್ಪು ಹುಳಿ ಖಾರ ಅಲ್ಲ ಅಂದರೆ ರಸಮ್ ಪೌಡರ್ ಇದ್ದರೆ ಹಾಕ್ಕೊಂಡು ಅದು ಕೂಡ ಕುದಿಸಿ ಮಾಡಬಹುದು. ಹೀಗೆ ಹೋಳುಗಳು ಸಿಗಲ್ಲ, ಹೋಳು ಬೇಕಂದರೆ ಹೀಗೆ ಮಾಡಬೇಕು. ಇನ್ನು ಕೆಲವರು ಹೀಗೆ ಮಾಡಿ ಬೇಳೆ ಎಲ್ಲ ಹಾಕ್ತಾರೆ, ತೊಗರಿ ಬೇಳೆ ಹಾಕಿ ಕುದಿಸಿ. ಎಷ್ಟು ವೆರೈಟಿ ಇದೆ ಟೊಮೆಟೊ ಸಾರು ಮಾಡಲಿಕ್ಕೆ ಗೊತ್ತಾ. ಹಾಗೆ ರುಬ್ಬಿಕೊಂಡಂದರೆ ಹೋಳು ಸಿಗಲೇಬಾರ್ದಂದರೆ ರಸಮ್ ಥರ ಹೀಗೆ ತೆಳ್ಳಗೆ ರಸಮ್ ಥರ ಮಾಡ್ಬೋದು.
ಹೀಗೆ ಹೋಳು ಹೋಳು ಸಿಗಬೇಕಾದ್ರೆ ಕೆಲವೊಂದು ಸಲ ಅರ್ಧ ಕಟ್ ಮಾಡಿ ಇಡೀ ಹಾಗೆ ಬೇಯಿಸಿ ಅದನ್ನು ಹೀಗೆ ಬೆಂದ ಮೇಲೆ ಮ್ಯಾಶರಲ್ಲಿ ಹೀಗೆ ಜಜ್ಜಿ ಹೀಗೆ ಇದೇ ರೀತಿ ಒಗ್ಗರಣೆ ಹಾಕಿ ಮಾಡ್ಬೋದು. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೋದು, ಇಂಗಿನ ಒಗ್ಗರಣೆ ಹಾಕ್ಬೋದು, ಇಂಗಿಲ್ಲದಿದ್ದರೆ ಬೆಳ್ಳುಳ್ಳಿ ಯಾವುದು ಸಹ ಆಗುತ್ತೆ. ಒಂದು ಟೊಮೆಟೊ ಸಾರು ಅಂದರೆ ತುಂಬ ವೆರೈಟಿ ಇದೆ. ಇವತ್ತು ನಾನು ಈ ರೀತಿ ಮಾಡಿದ್ದೇನೆ. ಇದು ಕೂಡ ತುಂಬ ಚೆನ್ನಾಗಾಗತ್ತೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೂ ಕೂಡ ತುಂಬ ಚೆನ್ನಾಗಾಗತ್ತೆ. ಬೇಳೆ ಹಾಕಿದರೆ ಸ್ವಲ್ಪ ದಪ್ಪ ಬರುತ್ತೆ. ಬೇಳೆ ಬೇಡ, ಹೀಗೆ ತೆಳ್ಳ ಸಾರು ಬೇಕಂದರೆ ಈ ರೀತಿ ಆಗುತ್ತೆ. ಇನ್ನು ಕುಡಿಯೋ ಸಾರು ಬೇಕಂದರೆ ಆ ರೀತಿ ನಾನು ಹೇಳಿದಲ್ವ, ಹೀಗೆ ಹೂಳುಗಳನ್ನೆಲ್ಲ ಹುರ್ಕೊಂಡು ಆಮೇಲೆ ಮಿಕ್ಸಿ ಹಾಕಿ ರುಬ್ಬಿ ಆಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ರಸಮ್ ಪೌಡ್ರ್ ಮಾಡಿಟ್ಕೊಂಡ್ರೆ ರಸಮ್ ಪೌಡ್ರ್ ಹಾಕ್ಕೊಳ್ಬೋದು. ಅಂಗಡಿಯಿಂದ ರಸಮ್ ಪೌಡ್ರು ಸಹ ಸಿಗುತ್ತೆ, ಅದು ಕೂಡ ಹಾಕ್ಬೋದು. ನಾವು ಮನೆಯಲ್ಲೇ ರಸಮ್ ಪೌಡರು, ಸಾಂಬಾರು ಪೌಡರು, ಕಷಾಯದ ಪೌಡರು, ಗರಂ ಮಸಾಲ ಪೌಡರ್ ಎಲ್ಲ ಮನೆಯಲ್ಲೇ ಮಾಡ್ಕೊತೇವೆ, ಹೊರಗಡೆಯಿಂದ ತರೋದೇ ಇಲ್ಲ. ಹಾಗಾಗಿ ಅದನ್ನು ಹಾಕ್ಕೊಂಡು ಅಡುಗೆ ಮಾಡಿದರೆ ಆಯಿತು. ಅದು ಕೂಡ ಈಸಿ ಪೌಡರ್ ಮಾಡ್ಕೊಳ್ಳೋದು, ಹೈಜೆನಿಕ್ ಇರುತ್ತೆ. ಯಾವುದೇ ಪ್ರಿಸರ್ವೇಟಿವ್ ಇರಲ್ಲ, ಯಾವುದೇ ರೀತಿಯಿಂದ ಏನೇನು ಬೆರೆಸಿರ್ತಾರೆ ಅಂತ ಗೊತ್ತಾಗಲ್ಲಲ್ಲ. ಎಲ್ಲರೂ ಅಂತಲ್ಲ, ಕೆಲವೊಂದು ಕಂಪನಿಗಳು ಹಾಗೆ ಅಲ್ವಾ, ನಡೀತಿದೆ ಅಲ್ವಾ ಈಗೆಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ರಗ್ಗಳೇ ಇರೋದಿಲ್ಲ ಅಲ್ವಾ. ಪ್ರಿಸರ್ವೇಟಿವ್ ಬೇಕಾಗಿಲ್ಲ, ಬೇಕಾದಷ್ಟೇ ಮಾಡ್ಕೊಂಡಾಯಿತು, ಇಟ್ಕೊಂಡಾಯಿತು ಡಬ್ಬದಲ್ಲಿ, ಹೀಗೆ ಯೂಸ್ ಮಾಡಿದರೆ ಆಯಿತು. ಅಪ್ಪ ರಸಮ್ ಅಂತೂ ರೆಡಿ ಆಯಿತು. ಸ್ವಲ್ಪ ಕುಡಿದು ನೋಡ್ಬಿಡೋಣ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಿಸಿ ಬಿಸಿ ಟೊಮೆಟೊ ಸಾರನ್ನು ಹೀಗೆ ಕುಡಿತಾ ಇದ್ದರೆ ಊಟದ ಟೈಮ್ವರೆಗೆ ರಸಮ್ ಅರ್ಧಕ್ಕರ್ಧ ನೀವೇ ಖಾಲಿ ಮಾಡಿಬಿಡ್ತೀರ ಅಷ್ಟೇ. ಕುಡಿತಾ ಇದ್ದಂಗೆ ಕಳೆದೇ ಹೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಮಾಡ್ಕೊಂಡು ತಿನ್ನಿ ಹೀಗೇ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಟೊಮೆಟೊ ಸಾರು ಮತ್ತು ಮಾವಿನ ಹಣ್ಣಿನ ಸಾಸಿಮೆ, ಬೆಸ್ಟ್ ಕಾಂಬಿನೇಷನ್. ಓಕೆನಾ. ತಂಪಿಗೆ ಸಾಸಿಮೆ ಆಯಿತು, ಬಿಸಿ ಬಿಸಿ ಊಟಕ್ಕೆ ಸಾರಾಯಿತು, ಹೊಟ್ಟೆ ತಂಪಾಗೋದಕ್ಕೆ ಸಾಸಿಮೆ ಆಯಿತು. ಹೀಗೆ ಹಾಗೆ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀನಲ್ವ, ಸ್ಪೆಷಲ್ ಟಿಪ್ಸ್ ಎಲ್ಲ ಹೇಳಿದ್ದೇನಲ್ವ ನಿಮಗೆ. ಚೆನ್ನಾಗಿ ಬಿಸಿ ಬಿಸಿ ಊಟ ಮಾಡಿ ಖುಷಿಯಾಗಿರಿ, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ. ಓಕೆನಾ. ಬಾಯ್. ನನ್ನ ಮುಂದಿನ ವೀಡಿಯೋಕ್ಕೆ ಕಾಯೋದನ್ನು ಮರಿಬೇಡಿ. ಇನ್ನೂ ಬೆಸ್ಟ್ ರೆಸಿಪಿ, ಬೆಸ್ಟ್ ವಿಷಯಗಳು, ಬೆಸ್ಟ್ ಟಿಪ್ಸೊಂದಿಗೆ ತಿರ್ಗಾ ಬರ್ತೇನೆ. ಓಕೆ ಬಾಯ್. ಟೇಕ್ ಕೇರ್.